ಮೊನ್ನೆಯ ಸೆಷನ್ನಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ, ಇನ್ವೆಸ್ಟ್ ಮಾಡಿದಂತಹ ಸ್ಟಾಕ್ಗಳೆಷ್ಟೋ ತುಂಬ ಫಾಲ್ ಆದ ಬಗ್ಗೆ ಈ ಎಲ್ಲ ವಿಚಾರವನ್ನು ಮತ್ತು ಮುಂದೆ ಏನಾಗುತ್ತೆ ಅಂತ ಹೇಳಿದ ಮೇಲೆ ಕೆಲವರು ಮೆಸೇಜ್ ಮಾಡಿದ್ರು. ಹಿಂದೆ ಕೆಲವರು ಕೇಳಿದರು, ಅವ್ರಿಗೆ ಹಾಗೆ ಉತ್ತರ ಕೊಟ್ಟಿದ್ದೀನಿ. ಆ ಪ್ರಶ್ನೆ ಹಲವರದ್ದು ಇರ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಇದನ್ನು ಹೇಳ್ತಾ ಇರೋದು. ಕೆಲವು ನಿಮಿಷ ಮಾತ್ರ. ತುಂಬ ಜನರ ಪ್ರಶ್ನೆ ಏನಂದರೆ, ನಾವು ಸಣ್ಣ ಇನ್ವೆಸ್ಟರ್ಸ್, ಟ್ರೇಡಿಂಗ್ ಮಾಡೋಲ್ಲ, ಈಗ ಒಂದಿಷ್ಟು ಸ್ಟಾಕ್ ಸಿಕ್ಕಾಕೊಂಡಿದೆ, ಇನ್ನೊಂದಿಷ್ಟು ಸ್ಟಾಕ್ ಯಾವುದೋ ಬೈ ಮಾಡೋ ಉದ್ದೇಶ ಇತ್ತು, ಬಟ್ ಪರಿಸ್ಥಿತಿ ನೋಡಿದ್ರೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಬರ್ತಾ ಇಲ್ಲ, ಸರಿಯಾದ ಟೈಮ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಂತ ಮಾರ್ಕೆಟನ್ನು ಬಿಟ್ಟಿರೋಕ್ಕೂ ಆಗೋಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಮಗೇನು ದಾರಿ? ಟ್ರೇಡ್ ಮಾಡಿದ್ರೆ ಉಳ್ಕೊಳ್ಳೋಕ್ಕಾಗಲ್ಲ, ಮತ್ತು ಟ್ರೇಡರ್ ಅಲ್ವೋ ಅಲ್ಲ ಅವರು. ಹಾಗಾಗಿ ಏನು ಮಾಡಬೇಕು ನೋಡಿ. ಯಾವತ್ತೂ ಸಹ ಇನ್ವೆಸ್ಟ್ಮೆಂಟ್ ಅಂದರೆ ಇದು ಲಾಂಗ್ ಡ್ಯೂರೇಷನ್. ಶಾರ್ಟ್ ಪೀರಿಯಡಿಂದು ಇನ್ವೆಸ್ಟ್ಮೆಂಟ್ ಅಂತ ಆಗೋದಿಲ್ಲ. ಲಾಂಗ್ ಡ್ಯೂರೇಷನ್ ಅಂತ ಆದಮೇಲೆ ಅದಕ್ಕೆ ಪೇಷನ್ಸ್ ಬೇಕೇ ಬೇಕು. ಇದೇ ಕಾರಣಕ್ಕೆ ಮಾರ್ಕೆಟ್ ಟಾಪಲ್ಲಿದ್ದಾಗಲೂ ಹೇಳ್ತಾನೆ ಇದ್ದೆ, ಯಾರೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದೀರೋ ಮಿನಿಮಮ್ 5 years ವ್ಯೂ ಇಟ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಮಾರ್ಕೆಟ್ ಫಾಲ್ ಆದರೆ 2 to 3 years ಅಲ್ಲೇ ಇದ್ದುಬಿಡುತ್ತೆ, ಯಾವುದೋ ಒಂದು ರೇಂಜಲ್ಲಿ ಬರೋದೇ ಇಲ್ಲ ಮೇಲೆ. ಏನು ಮಾಡ್ತೀರಿ? ಬಟ್ ಓವರಾಲ್ 5 to 10 years ಇಟ್ಟರೆ ಆ್ಯಾವ್ರೇಜ್ ಗ್ರೋತ್ ಚೆನ್ನಾಗೇ ಬರುತ್ತೆ. ಆದರೆ 2 years 3 years ಎಲ್ಲ ಹೇಳೋಕ್ಕಾಗೋದಿಲ್ಲ, ಬಂದರೂ ಬರ್ಬೋದು, ಬರದೇನೂ ಇರ್ಬೋದು. ಈಗಲೂ ಅಷ್ಟೇ, ಹಿಂದಿನ ಕತೆ ಬಿಡಿ, ಹೇಳ್ತಾ ಇದ್ರೂ ಅಂದರೆ ಗೊತ್ತಿದ್ದು ಮಾರ್ಕೆಟ್ ಬೀಳುತ್ತೆ ಅಂತ ಎಲ್ರಿಗೂ ಗೊತ್ತಿರೋಲ್ಲ, ಅಥವಾ ಗೊತ್ತಿದ್ರೂ ಅದು ನಂಬಿಕೆ ಬರೋಲ್ಲ. ಎನಿವೆ, ಸಿಕ್ಕಾಕೊಂಡಿದೆ, ಅದನ್ನು ಬಿಟ್ಟು ಮಾತಾಡೋಣ. ನೆಕ್ಸ್ಟ್, ಈಗ ಏನಾಗುತ್ತೆ ನೋಡಿ, ಯಾವುದೇ ಅನಲಿಸ್ಟ್ ಯಾವುದೇ ಟಾರ್ಗೆಟ್ ಕೊಡಲಿ, ಈಗ ನಾನು ಕೊಟ್ಟ ಟಾರ್ಗೆಟ್ಗಳೇ 2 ಟಾರ್ಗೆಟ್ ಹಿಟ್ ಆಗಿದೆ, ಇನ್ನೊಂದಿಷ್ಟು ಟಾರ್ಗೆಟ್ಗಳಿವೆ, ಅದೆಲ್ಲ ಬೇರೆ ವಿಚಾರ. ಬಟ್ ಪರ್ಫೆಕ್ಟಾಗಿ ಮಾರ್ಕೆಟ್ ಇಷ್ಟೇ ಕೆಳಗೆ ಹೋಗುತ್ತೆ, ಇಲ್ಲಿಂದನೇ ವಾಪಸ್ ಬರುತ್ತೆ ಅಂತ ಯಾರಿಗಾದರೂ ಗೊತ್ತಾ? ಡೆಫಿನೆಟ್ಲಿ ಗೊತ್ತಿಲ್ಲ. ಎಲ್ಲವೂ ಸಹ ಒಂದೊಂದು ಪ್ರೆಡಿಕ್ಷನ್ಸ್, ಒಂದೊಂದು ಲೆವೆಲ್ಗಳು. ಈಗ ನನ್ನ ಇದ್ರ ಪ್ರಕಾರನೇ 2-3 ಲೆವೆಲ್ ಇದೆ, ಕೊಟ್ಟಿದ್ದೀನಿ. ನೆಕ್ಸ್ಟ್ 14,600, ಹಾಗೆ 14,000. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮಧ್ಯದಲ್ಲಿ ಯಾವುದು ಮೇಜರ್ಸ್ ಲೆವೆಲ್ ನೋಡಿಲ್ಲ, ಏಕದಮ್ 12,500. ಮೋಸ್ಟ್ ಪ್ರಾಬಬಲಿ ಅದನ್ನು ಬ್ರೀಚ್ ಮಾಡೋಲ್ಲ, ಬಟ್ ಟಾರ್ಗೆಟ್ ಇನ್ನೂ ಕೆಳಗಡೆ ಇದೆ. ಆ ಸಿಚುವೇಶನ್ ನೋಡಿಕೊಂಡು ಆ ವೀಕ್ನೆಸ್ಸನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಥರ ಅವತ್ತಿದ್ದರೆ 10,000ವರೆಗೂ ಹೋಗುತ್ತೆ. ಅದು ಬೇರೆ ವಿಚಾರ, ಅದನ್ನು ನಾವೀಗ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಆ್ಯಸ್ ಪರ್ ಮೈ ಒಪಿನಿಯನ್ 12,500 ವ್ಯಾಲಿಡ್. ಆದರೆ ಏನಾದರೂ ಗ್ಯಾರಂಟಿ ವಾರಂಟಿ ಇದೆಯಾ? ಇಲ್ಲ. ಗೊತ್ತಿದೆ, ಮಾರ್ಕೆಟಲ್ಲಿ ಯಾವುದಕ್ಕೂ ಗ್ಯಾರಂಟಿ ವಾರಂಟಿ ಇಲ್ಲ. ನಾಳೆಯಿಂದನೇ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ರ್ಯಾಲಿ ಸ್ಟಾರ್ಟ್ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಹಾಗಾದರೆ ಇನ್ವೆಸ್ಟರ್ಸ್ ಏನು ಮಾಡಬೇಕು ನೋಡಿ. ಯಾರೆಲ್ಲ ಒನ್ ಟೈಮ್ ಇನ್ವೆಸ್ಟರ್ ಅನ್ನೋ ಥರ ದುಡ್ಡು ಹಾಕಿ ದುಡ್ಡು ಮಾಡಿಬಿಡಬೇಕು ಅಂತ ಬರ್ತಾರೋ ಅವರು ಸಿಕ್ಕಾಕೊಳ್ಳೋದನ್ನು ಬಿಟ್ಟರೆ ಅವ್ರಿಗೆ ಇನ್ನೇನು ಸಿಗೋಲ್ಲ. ಅದು ಮೆಂಟಾಲಿಟಿನೇ ಅಲ್ಲ, ಇನ್ವೆಸ್ಟರ್ಸ್ ಸ್ಟೈಲು ಅಲ್ಲ ಅದು. ಇನ್ವೆಸ್ಟರ್ಸಿಗೆ ಇರೋದೇನೆಂದರೆ, ಈಗ ಮಾರ್ಕೆಟ್ ಹಿಂದೆ ರ್ಯಾಲಿ ಆಗಬೇಕಾದ್ರೂ ಒಂದಿಷ್ಟು ಜನ ಕಾಯ್ತಾನೆ ಇದ್ದರು. ಅವ್ರು 9,000 8,000ಇಂದ ನೋಡ್ತಾನೆ ಇದ್ದರು, ಕಾಯ್ತಾ ಇದ್ದರು. ಅವ್ರು ಕೊನೆ 15,000 ಎಲ್ಲ ದಾಟಿದ ಮೇಲೆ ಅಯ್ಯೋ ಮಾರ್ಕೆಟ್ ಹೇಗೂ ಹೋಗುತ್ತೆ ಮೇಲೆ, ಇನ್ನು ನಿಲ್ಲೋದಿಲ್ಲ ಅನ್ನೋ ಥರ ಅಲ್ಲೆಲ್ಲೋ ಇನ್ವೆಸ್ಟ್ ಮಾಡಿದ್ರು. ಅಂದರೆ ಹಾಗೆ ಇನ್ನೊಂದಿಷ್ಟು ಜನ ಕಾಯ್ತಾ ಇದ್ದವ್ರು ಕಾಯ್ತಾನೆ ಇದ್ದಾರೆ, ಅವ್ರು ಎಲ್ಲೂ ಎಂಟ್ರೂ ಆಗಿಲ್ಲ. ಬಹುಶಃ ಅವ್ರಿಗೆ ಈಗ ಅವಕಾಶ ಬರ್ಬೋದು. ಆದರೆ ಅವ್ರು ಎಲ್ಲಿ ಸಿಕ್ಕಿಬಿಡ್ತಾರೆ ಅಂದರೆ, ಬಹುಶಃ ಇಷ್ಟೊತ್ತಿಗೆ ಸಿಕ್ಕಾಕೊಂಡಿರ್ತಾರೆ. ಆ 18,000 ನೋಡಿ 16,000ಗೆ ಬಂದ ತಕ್ಷಣ ಆಯಿತು, ಇನ್ನೇನು ಬಾಟಮ್ ಬಂದೋಯ್ತು ಅಂತ ಅವರನ್ನು ಉಳಿಸೋಲ್ಲ, ಮಾರ್ಕೆಟ್ ಸಿಕ್ಕಾಕೊಂಡಿರುತ್ತೆ. ಅಂದರೆ ಒಟ್ಟಾರೆ ಇಲ್ಲಿ 2 ಕ್ಯಾಟಗರಿ ಜನ. ಇವತ್ತು 10 ರೂಪಾಯಿ ಡೌನ್ ಆಯ್ತಾ ಯಾವುದೋ ಒಂದು ಸ್ಟಾಕ್, ಇನ್ನಿದು ಸಿಗೋದೇ ಇಲ್ಲ ಕೆಳಗಡೆ ಅಂತ ಫೀಲ್ ಆಗೋರು ಒಂದು ಜನ. ಅವರು ಗಡಿಬಿಡಿ ತಕ್ಷಣ ಇನ್ವೆಸ್ಟ್ ಮಾಡಿ ಮುಗಿಸ್ಬಿಡ್ಬೇಕು. ಇನ್ನೊಂದು ಕ್ಯಾಟಗರಿ ಇನ್ವೆಸ್ಟೇ ಮಾಡೋಲ್ಲ, ನೋಡ್ತಾ ಇರೋದು ಅಷ್ಟೇ. ಮೇಲೆ ಹೋಗುವಾಗ ಅಯ್ಯೋ ಮಿಸ್ ಆಗೋಯ್ತು ಅಂತ, ಕೆಳಗೆ ಬರುವಾಗ ಭಯ. ಯಾಕಂದರೆ ಕೆಳಗೆ ಬರುವಾಗ ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಧೈರ್ಯದ ವಾತಾವರಣ ಯಾವತ್ತೂ ಇರೋಲ್ಲ. ಅಲ್ಲೆಲ್ಲ ಮುಳುಗಿ ಹೋಗುತ್ತೆ, ಎಲ್ಲ ಹಾಳಾಗೋಗುತ್ತೆ, ಇನ್ನೇನು ಭವಿಷ್ಯವೇ ಇಲ್ಲ ಅನ್ನೋ ಥರದ ಸ್ಥಿತಿನೇ ಇರುತ್ತೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಎಲ್ಲ ನ್ಯೂಸ್ಗಳು ಆ ಥರ ಬರ್ತಾಯಿದ್ರೆ ಪ್ರೈಸ್ ಹೀಗಿರುತ್ತಾ? ಅದು ಆಕಾಶಕ್ಕೆ ಹೋಗ್ಬಿಟ್ಟಿರ್ತಿತ್ತು. ಸೊ ಪ್ರೈಸ್ಗಳು ಈ ಥರ ಇರುವಾಗ ಸುದ್ದಿನೂ ಅದೇ ಥರ ಇರುತ್ತೆ.
ಧೈರ್ಯ ಇರಲ್ಲ. ಹಾಗಾಗಿ ಒಂದು ಕ್ಯಾಟಗರಿ ಜನ ಕಾಯ್ತಾನೆ ಇರ್ತಾರೆ, ಅವ್ರು ಇನ್ವೆಸ್ಟ್ ಮಾಡೋದೇ ಇಲ್ಲ. ಈ ಎರಡೂ ರಾಂಗ್ ಇದು. ಈಗ 10 ರೂಪಾಯಿ ಬೀಳ್ತಿದ್ದಂಗೆ ಅಥವಾ ಒಂದು 100 ಪಾಯಿಂಟ್ಸ್ ಬೀಳ್ತಿದ್ದ ಹಾಗೇ ಬಾಟಮ್ ಅಂತ ಇದ್ದ ದುಡ್ಡೆಲ್ಲ ಹಾಕೋದು ರಾಂಗ್. ಹಾಗೆ ವೆಯ್ಟ್ ಮಾಡ್ತಾನೆ ಇರೋದು ರಾಂಗ್. ಇದಕ್ಕೆ ಒಂದೇ ದಾರಿ ಮಾರ್ಕೆಟಲ್ಲಿ. ಮತ್ತು ಮೊದಲೇ ಹೇಳಿದಾಗೆ ರಿವರ್ಸಲ್ ಎಲ್ಲಿಂದ ಆಗುತ್ತೆ ಡೆಫಿನೆಟ್ಲಿ, ಅಂದರೆ ಪರ್ಫೆಕ್ಟ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ, ಎಲ್ಲ ಒಂದು ಕಡೆಗೆ ಆಗುತ್ತೆ. ಎಷ್ಟು ಟೈಮ್ ತಗೊಳುತ್ತೆ ಅದು ಗೊತ್ತಿಲ್ಲ, ಎಲ್ಲ ಅನಾಲಿಸಿಸ್ಗಳು ಇರುತ್ತವೆಲ್ಲ. ಬಟ್ ಈ ರಿಯಲ್ ಇನ್ವೆಸ್ಟರ್ ಆದವ್ರು ಏನು ಮಾಡಬೇಕಂದ್ರೆ ಮಿನಿಮಮ್ 5 ಇಯರ್ಸ್ ವೀವ್ ಇಟ್ಕೋಬೇಕು. ಚಿಕ್ಕಪುಟ್ಟ ಸ್ಟಾಕ್ಗಳಿಂದ ಗಡೆ ಕಣ್ಣೆತ್ತಿಯೂ ನೋಡಬಾರ್ದು. ಅದು ಯಾರು ಎಷ್ಟೇ ಹೇಳಿ ನಾಳೆ ಡಬಲ್ ಆಗಿಬಿಡುತ್ತೆ ಅಂತ ಹೇಳಿ, ಆಗ್ತವೆ. ನಮ್ಮ ಕಣ್ಣೆದುರಿಗೆ ಎಷ್ಟೋ ಸ್ಟಾಕ್ಗಳು ಡಬಲ್ 10 ಟೈಮ್ಸ್ ಆಗ್ತವೆ, ಆಗಿವೆ, ಮುಂದೇನೂ ಆಗ್ತಾನೇ ಇರುತ್ತೆ. ಆದರೆ ಆ ಥರ ಕಾಣೋದು ಎಲ್ಲೋ ಒಂದು 10 ಸ್ಟಾಕ್ಗಳು ಆ ಥರ ಕಾಣ್ತವೆ, ಆದರೆ 1000 ಸ್ಟಾಕ್ಗಳು ಮುಳುಗಿ ಹೋಗ್ತವೆ. ಹಾಗಾಗಿ ನಾವು ಕೇವಲ 10 ಸ್ಟಾಕ್ ನೋಡಿ ನಾವೆಲ್ಲ ಕಡೆ ಅಂಥ ಸ್ಟಾಕ್ಗಳಿಗೆಲ್ಲ ಹಾಕಿ ಬೀಳೋಕೆ ಹೋಗಬಾರ್ದು. ಓಡ್ತಾ ಇರಲಿ, ಅವು ಕೆಲವೊಂದು ಓಡ್ತವೆ. ಇನ್ನೂ ಒಂದು ರಿಯಾಲಿಟಿ ಏನಂದರೆ, ಈಗ ಯಾವುದೋ ಒಂದಿಷ್ಟು ಸ್ಟಾಕು 50 ರೂಪೀಸಿಂದ 2000 ರೂಪೀಸಿಗೆ ಹೋಗಿವೆ. ಅಲ್ಲಿ ಆ 50ಇಂದ 2000ವರೆಗೂ ಪ್ರಾಫಿಟನ್ನು ಕವರ್ ಮಾಡಿದವರು ಎಷ್ಟು ಜನ ಇರ್ತಾರೆ? ಇರೋಲ್ಲ. ಕೆಲವೇ ಜನ, ತುಂಬ ಮೊದಲೇ ಗೊತ್ತಿದ್ದಂಥವ್ರು, ಅಷ್ಟೊಂದು ಇರೋಂಥವ್ರು ವೇಟ್ ಮಾಡ್ತಾ ಇರ್ತಾರೆ. ಅವರು ಈಗ ಎಕ್ಸಿಟ್ ಮಾಡೋದಿಲ್ಲ. ಅವರು 5 ಇಯರ್ಸ್ 10 ಇಯರ್ಸ್ 15 ಇಯರ್ಸಿಗೆ ಇಟ್ಕೊಂಡಿರ್ತಾರೆ. ರಿಟೇಲರ್ಸ್ ಥರ ವಿಚಾರ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಅಲ್ಲಿ? ಜಾಸ್ತಿ ಜನ ಇಲ್ಲವೇ ಇಲ್ಲ. 50ಗೆ ತಗೊಂಡವನು 80ಗೆ ಎಕ್ಸಿಟ್ ಆಗಿರ್ತಾನೆ. ಮತ್ತೆ ಯಾವತ್ತೋ 200ಗೆ ತಗೊಂಡು 250ಗೋ 280ಗೋ ಎಕ್ಸಿಟ್ ಆಗಿರ್ತಾನೆ. ಇದೇ ಥರ ಹೋಗ್ತಾನೆ ಇರುತ್ತೆ ಅಷ್ಟೇ. ಈಗ 2000 ಪಾಯಿಂಟ್ಸ್ ರ್ಯಾಲಿಯಲ್ಲಿ ಯಾರೋ ಒಬ್ಬರು ಫುಲ್ ಅದರಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ, ಎಂಟ್ರಿ ಎಕ್ಸಿಟ್ ಮಾಡ್ತಾ ಹೋದ್ರೂ ಎಲ್ಲೋ 500-600 ಪಾಯಿಂಟ್ಸನ್ನು ಕ್ಯಾಚ್ ಮಾಡಿರ್ತಾರೆ. 2000ಗೆ ಹಿಟ್ ಮಾಡಿ ವಾಪಸ್ ಬರುವಾಗ ಏನಾಗುತ್ತೆ, 1800ಗೋ 1600ಗೋ ಮತ್ತೆ ಎಂಟರ್ ಆಗಿರ್ತಾರೆ. ಇವರನ್ನು ಹಾಗೆ ಕೂತ್ಕೊಂಡಿರಲ್ಲ. ಎಂಟರ್ ಆದಮೇಲೆ ಅವರು ಪ್ರಾಫಿಟಿಗೆ ಮಾತ್ರ ಎಕ್ಸಿಟ್ ಆಗಿ ಗೊತ್ತು, ಸ್ಟಾಪ್ ಲಾಸ್ ಅನ್ನೋ ಪ್ರಶ್ನೆ ಇಲ್ಲ. ಈಗ ಅದು 500ಗೆ ವಾಪಸ್ ಬಂದರೆ ಅವ್ರ ಸ್ಥಿತಿ ಏನಾಗಿರುತ್ತೆ? ಇಲ್ಲಿಂದ ಟೋಟಲ್ ಕವರ್ ಮಾಡಿದ್ದು ಹೋಗಬೇಕಾದ್ರೆ 500-600 ಪಾಯಿಂಟ್ಸ್ ಎಂಟ್ರಿ ಎಕ್ಸಿಟ್ ಮಾಡ್ತಾ ವಾಪಸ್ ಬರುವಾಗ 1000 ಪಾಯಿಂಟ್ಸ್ ಸಿಕ್ಕಾಕೊಂಡಿರುತ್ತೆ. ಇದು ಎಲ್ಲರ ಕತೆ. ಹಾಗಾಗಿ ಅವ್ರೇನು ಲಾಭ ಮಾಡಿಬಿಟ್ರು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ 2% 3% ಜನ ಆ್ಯಕ್ಚುಯಲ್ ಇನ್ವೆಸ್ಟರ್ಸ್ ಯಾರಿರ್ತಾರೋ ಅವರು ಮಾತ್ರ ಲಾಭ ಮಾಡಿರೋದು ಅಂಥ ಸ್ಟಾಕ್ಗಳಲ್ಲಿ. ಉಳಿದಿರೋ ಅಂತೆ ಅದು ಡ್ಯಾಮೇಜೇ ಮಾಡಿರುತ್ತೆ ಜನರಿಗೆ. ಯಾಕಂದರೆ ಅದೊಂದು ಆ ಥರ ಓಡ್ಬಿಡುತ್ತೆ. ಬೇರೆ ಸ್ಟಾಕಲ್ಲೂ ಅದೇ ಥರ ನಿರೀಕ್ಷೆ ಜನರಿಗೆ ಹುಟ್ಟುಬಿಡುತ್ತೆ, ಮುಗೀತು, ಅಲ್ಲಿ ಸ್ಟಕ್. ಸೊ ಆ ಥರದ ನಿರೀಕ್ಷೆಗಳನ್ನು ಅಲ್ಲಿ ಕಂಡಿರೋದನ್ನು ನೋಡಿ ಇಲ್ಲಿ ಅದೇ ಥರ ಆಗುತ್ತೆ ಎಲ್ಲ ಸ್ಟಾಕ್ಗಳು ಅಂತ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಯಾರೋ ಒಬ್ಬ ಲಾರಿ ಅಡಿಗೆ ಬಿದ್ರೂ ಬದುಕಿ ಬಂದುಬಿಡ್ಬೋದು ಏನೂ ಆಗದೇನೆ. ಅದೊಂಥರ ಮ್ಯಾಜಿಕ್, ಅಪರೂಪಕ್ಕಾಗುವಂಥದ್ದು. ಆದರೆ ಅದನ್ನು ನೋಡ್ಕೊಂಡು ನಾವು ಲಾರಿ ಅಡಿಗೆ ಬಿದ್ದರೆ ಯಾರೂ ಸಾಯಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಹಾಗಾಗಲ್ಲ. ಅವನದೇನೋ ಅದೃಷ್ಟ ಇತ್ತು, ಅವನು ಆ ಥರ ಬಂದ್ಬಿಟ್ಟ ಎದ್ದು. ಬಟ್ ಅದನ್ನು ಆಧಾರ ಅಂತ ತಗೊಳ್ಳೋಕ್ಕಾಗೋದಿಲ್ಲ. ಅದೊಂದು ಸ್ಪೆಷಲ್ ಕೇಸ್ ಅಷ್ಟೇ. ಹಾಗಾಗಿ ಈ ಥರ ಕಣ್ಮುಂದೆ ಕಾಣ್ತಾ ಇರೋ ಓಡಿದ ಕೆಲವು ಸ್ಟಾಕನ್ನು ಇಟ್ಕೊಂಡು ಎಲ್ಲವೂ ಹೀಗೆ ಓಡ್ತವೆ ಅಂತ ಆ ಚಿಕ್ಕ ಸ್ಟಾಕ್ಗಳಿಗೆ ಹಾಕೋಕ್ಕೆ ಹೋಗಬೇಡಿ, ಅವು ಬರೋಲ್ಲ. ಅದರಲ್ಲೂ ಎಸ್ಪೆಷಲಿ ಈ ಥರದ ಬೇರ್ ಮಾರ್ಕೆಟ್ ಇರುವಂಥ ಸ್ಥಿತಿಗಳಲ್ಲಿ ಕರೆಕ್ಷನ್ ಆಗುವಾಗೆಲ್ಲ ಆ ಥರ ಸ್ಟಾಕ್ಗಳು ಉಳಿಯೋದೇ ಇಲ್ಲ. ಅದಕ್ಕೂ ಇನ್ವೆಸ್ಟ್ಮೆಂಟಿಂದೊಂದು ಸ್ಟೈಲ್ ಇದೆ. ಆ ಥರ ಸ್ಟಾಕ್ಗಳಿಗೂ ಹಾಕಬೇಕಾಗತ್ತೆ. ಹುಡುಕಿ ನೋಡಿ ಲಾಂಗ್ ಟರ್ಮಲ್ಲಿ ಸಣ್ಣ ಅಮೌಂಟನ್ನು ಹಾಕಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಅದು ಸ್ಟೈಲ್ ಬೇರೆ. ಓಕೆ, ಈಗ ಇನ್ವೆಸ್ಟರ್ಸಿಗೆ ಆದಷ್ಟು ಮತ್ತೆ ಅದನ್ನೇ ಹೇಳ್ತೀನಿ, ಇದನ್ನು ಹೇಳಿರೋ ವಿಚಾರನೇ, ಟಾಪ್ ಸ್ಟಾಕಲ್ಲಿರಿ. ಒಂದೇ ಸಲ ದೊಡ್ಡ ಅಮೌಂಟನ್ನು ಹಾಕಲೇಬೇಡಿ. ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ ಮಾಡ್ತಾ ಹೋದರೆ ನೋಡಿ, ಯಾರೆಷ್ಟೇ ಹೇಳಲಿ, ಯಾವುದೇ ನ್ಯೂಸ್ಗಳು ಎಷ್ಟೇ ಒಂಥರ ಕೂಗಾಟ ಮಾಡಲಿ, ಏನೇ ಮಾಡಲಿ, ದೇಶ ಮುಳುಗಿ ಹೋಗೋದಿಲ್ಲ, ಮಾರ್ಕೆಟ್ ಮುಳುಗಿ ಹೋಗೋದಿಲ್ಲ. ಕೆಲವು ಟೈಮಿಗೆ ಮಾತ್ರ ಇವೆಲ್ಲ ಮಾರ್ಕೆಟಲ್ಲಿ ಇರೋದೆ, ಮತ್ತೆ ಬಂದೇ ಬರುತ್ತೆ ಮೇಲೆ. ಹಾಗಾಗಿ ಯಾವ ನ್ಯೂಸ್ಗಳು ಇದು ಏನೇ ಹೇಳಲಿ, ಎಂಥದ್ದೇ ಮಾಡಲಿ, ಒಂದು ಮ್ಯಾಕ್ಸಿಮಮ್ 2 to 3 ಇಯರ್ಸ್ವರೆಗೂ ಇದು ಸ್ವಲ್ಪ ಪ್ರೆಷರ್ ಇರ್ಬೋದು, ಬಟ್ ಸಾಲ್ವ್ ಆಗುತ್ತೆ. ಹಿಂದೆಲ್ಲ ಬಂದಿರೋ ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗಿವೆ. ಯಾವತ್ತೂ ಜಗತ್ತು ಹಾಗೆ ನಿಂತ್ಕೊಂಡಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಹಿಸ್ಟ್ರಿ ನೋಡಿ, ಚಾರ್ಟ್ ತೆಗೆದು ನೋಡಿ, ಯಾವಾಗ ಎಷ್ಟೆಲ್ಲ ಕರೆಕ್ಷನ್ ಆಗಿದೆ ಅಂದರೆ ದೊಡ್ಡ ಕರೆಕ್ಷನ್ಗಳು, ರಿಸೆಷನ್ಗಳು, ಇದನ್ನೆಲ್ಲ ಕನ್ಸಿಡರ್ ಮಾಡಿ, ಕ್ರ್ಯಾಶ್ಗಳು, ಅದು ಎಷ್ಟು ದಿವಸ ತೊಗೊಂಡಿದೆ. ಚಾರ್ಟ್ ತೆಗೆದು ನೋಡಿ, 2008 70%, 68-70% ಕರೆಕ್ಷನ್ ಆಗಿತ್ತು. ಕ್ರ್ಯಾಶ್ ಆದಮೇಲೆ ಟೋಟಲ್ ಫಾಲ್ ಆಗಿದ್ದು. ನಂತರ ಆ ಟಾಪಿಕ್ ಬರೋದಕ್ಕೆ ಎಷ್ಟು ದಿವಸ ತೊಗೊಂಡಿತು? ಆಲ್ಮೋಸ್ಟ್ 18 ಮಂತ್ಸ್ ಅಂತೂ 2 ವರ್ಷದೊಳಗಡೆ ಬಂದುಬಿಟ್ಟಿದೆ. ಮತ್ತೆ ಮೇಲೆ ಕೊರೋನಾ ಕ್ರ್ಯಾಶ್ ಆಯಿತು, ಎಷ್ಟು ದಿವಸ ತೊಗೊಂಡಿತು? ಕೆಲವೇ ತಿಂಗಳು. ಮತ್ತೆ ಅದ್ರ ಡಬಲ್ ಆಗಿಬಿಡ್ತು ಮಾರ್ಕೆಟ್, ಇಲ್ವಾ? ಹಾಗೆ ಈ ಮಧ್ಯದಲ್ಲಿ 2011
16ದಲ್ಲೂ ಸ್ವಲ್ಪ ದೊಡ್ಡ ದೊಡ್ಡ ಕರೆಕ್ಷನ್ಗಳೇ ಆಗಿವೆ. ಎಷ್ಟು ದಿನ ತಗೊಂಡಿವೆ? ಎಲ್ಲ 6 ಮಂತ್ಸ್, 1 ಇಯರ್, ಮ್ಯಾಕ್ಸಿಮಮ್ 1 ಇಯರ್, ಎಲ್ಲೋ ರೇರ್ಲಿ 2 ಇಯರ್ಸ್. ಇನ್ನೂ ಸ್ವಲ್ಪ ಎಕ್ಸ್ಟ್ರೀಮ್ ಅಂತ ಅಂದ್ಕೊಂಡ್ರೆ ನಾವು 3 ಇಯರ್ಸ್ ಇಟ್ಕೊಳ್ಳೋಣ ಟೈಮನ್ನು. 3 ಇಯರ್ಸ್ ಇಲ್ಲೇ ಇರ್ಬೋದು, ಓಕೆ, 1 ಇಯರ್ ಎಕ್ಸ್ಟ್ರಾನೇ ಕೊಡೋಣ. ಬಟ್ ಬಂದೇ ಬರುತ್ತೆ. ಹಿಂದೆ ಯಾವ ಹಿಸ್ಟ್ರಿಲಿ ಯಾವತ್ತೂ ಸಹ ಬರದೇ ಮೇಲೆ ಉಳಿದಿರೋ ಪರಿಸ್ಥಿತಿ ಇಲ್ಲ, ಬರುತ್ತೆ. ಹಾಗಂತ ಬರೋದೇ ಇಲ್ವೇನೋ ಅನ್ನೋ ಥರ ಅನಿಸುತ್ತೆ. ಇನ್ನು ಕೆಲವೊಂದು ಎಕ್ಸ್ಕ್ಯೂಸಸ್ ಇರುತ್ತೆ. ಯಾಕಂದರೆ ಒಂದು ಮಾರ್ಕೆಟ್, ಈಗ ಇದನ್ನು ಹೇಳ್ತಾ ಇದ್ದ ಹಾಗೆಯೇ ಕೆಲವರು ಬರ್ತಾರೆ ಹೇಳೋದಕ್ಕೆ, ಏನು ಗೊತ್ತಾ, ಜಪಾನ್ ಮಾರ್ಕೆಟ್ 25 ವರ್ಷದಿಂದ ಕರೆಕ್ಷನಲ್ಲಿ ಇತ್ತು ಅಂತ. ಇದನ್ನು ನಾನೇ ಹೇಳಿದ್ದೀನಿ ಹಿಂದೆ ಒಂದು ಯಾವುದೋ ಸೆಷನ್ನಲ್ಲಿ. ಇವತ್ತು ಹೇಳ್ತಾ ಇರೋ ವಿಷಯಕ್ಕೆ ಅದು ಮ್ಯಾಚ್ ಆಗ್ತಾ ಇಲ್ಲ ಅಂತ, ಹೀಗೆ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಅನ್ನೋ ಹೇಳೋಕ್ಕೆ ಬರ್ತಾರೆ ಕೆಲವರು. ಬಟ್ ಏನಂದರೆ ಯಾವುದೇ ಒಂದು ಆ ಥರ 20-30 ಇಯರ್ಸ್ ಕರೆಕ್ಷನ್ನಲ್ಲಿ ಲಾಂಗ್ ಬೇರ್ ಮಾರ್ಕೆಟಲ್ಲಿ ಇರಬೇಕು ಅಂತಾದರೆ ಅದಕ್ಕಿಂತ ಮೊದಲು ಅಷ್ಟು ದೊಡ್ಡ ರ್ಯಾಲಿಯನ್ನು ಅದು ಮಾಡಿರಬೇಕಾಗತ್ತೆ. ಜಪಾನ್ ಮಾರ್ಕೆಟನ್ನು ನೋಡಿ, ಸಾಮಾನ್ಯ 1960ಇಂದ 85-90ವರೆಗೂ ಜಪಾನನ್ನು ಬೀಟ್ ಮಾಡೋದಕ್ಕೆ ಯಾರ ಹತ್ರನೂ ಆಗ್ತಾ ಇರಲಿಲ್ಲ. ಚಾರ್ಟ್ ತೆಗೆದು ನೋಡಿ, ಇಡೀ ಗ್ಲೋಬಲಲ್ಲಿ ಯಾವ ಮಾರ್ಕೆಟು ಆ ಮಟ್ಟದಲ್ಲಿ ಓಡಿಲ್ಲ, ಅಷ್ಟು ಮೇಲೆ ಹೋಗ್ಬಿಟ್ಟಿತ್ತು ಅದು ತೂಕ ಜಾಸ್ತಿ ಆಗಿ 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 ಇನ್ನೇನು ಚಾನ್ಸ್ ಇಲ್ಲ ಅನ್ನೋ ಕಾಲದಲ್ಲಿ ಬಿದ್ದಿದೆ. ಹಾಗಾಗಿ ಅದು 20-25 ಇಯರ್ಸ್ ತೊಗೊಂಡಿದೆ ಮತ್ತೆ ಮೇಲೆ ಬರೋದಕ್ಕೆ. ಇನ್ನೂ ಆ ಹಳೆ ಟಾಪನ್ನು ಅದು ರೀಚ್ ಮಾಡಿಲ್ಲ, ಸುಲಭಕ್ಕೆ ಮಾಡೋದು ಇಲ್ಲ. ಅಂದರೆ ಈ ಥರದ ಬೇರ್ ಮಾರ್ಕೆಟಿಗೆ ಎಂಟರ್ ಆಗಬೇಕಾದ್ರೆ ಮೊದಲು ತುಂಬ ದೊಡ್ಡ ಮೂವ್ ಬಂದಿರಬೇಕಾಗತ್ತೆ. ಈಗ ಏನಾದರೂ ಒಂದೊಮ್ಮೆ ಆ ಥರದ ಬೇರ್ ಮಾರ್ಕೆಟ್ ಸಾಧ್ಯತೆ ಏನಾದರೂ ಇರಿದ್ರೆ, ಅಷ್ಟು ದೊಡ್ಡದಲ್ಲ, ಅಟ್ಲೀಸ್ಟ್ ಒಂದು 5-10 ಇಯರ್ಸ್ US ಮಾರ್ಕೆಟಿಗಿದೆ ಆ ಸಾಧ್ಯತೆ, ನಮ್ಮ ಮಾರ್ಕೆಟಿಗಿಲ್ಲ. ಯಾಕಂದರೆ US ಮಾರ್ಕೆಟ್ ಈ ಒಂದು 20 ಇಯರ್ಸಲ್ಲಿ 20-25 ಇಯರ್ಸಲ್ಲಿ ಅಥವಾ 30 ಇಯರ್ಸ್ ಆಯಿತು. ಯಾಕಂದರೆ 90ಇಂದ ಈ ಪ್ರೊಸೆಸ್ ಜಪಾನಿಂದ US ಗೆ ಶಿಫ್ಟ್ ಆಗಿದ್ದು 90ಇಂದ. ಅಂದರೆ ಈ 30 ಇಯರ್ಸಲ್ಲಿ US ಎಲ್ಲಿಗೋ ಹೋಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಏಟು ತಿನ್ನೋ ಚಾನ್ಸ್ ಇದ್ದರೆ ಅದು US ಮಾರ್ಕೆಟೇ ಹೊರತಾಗಿ ನಮ್ಮದಲ್ಲ. ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಮತ್ತು ನಿಧಾನವಾಗಿ ರಿಕವರ್ ಆಗುತ್ತೆ. ಹಾಗಾಗಿ ಈ ಥರದ ಕರೆಕ್ಷನ್ಗಳು ಇವೆಲ್ಲ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ. ಸಿಸ್ಟಮೆಟಿಕ್ಕಾಗಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೋ ಇವರಿಗೆ ಒಳ್ಳೆ ರಿವಾರ್ಡನ್ನು ಮಾರ್ಕೆಟ್ ಕೊಟ್ಟೇ ಕೊಡುತ್ತೆ. ಇದು ಇನ್ವೆಸ್ಟರ್ಸಿಗೆ ಅಂತ ಹೇಳ್ತಾ ಇರೋದು, ಇಲ್ಲಿ ಟ್ರೇಡರ್ಸ್ ವಿಚಾರ ಅವಶ್ಯಕತೆ ಏನಿಲ್ಲ. ಬಟ್ ತುಂಬ ಜನ ಟ್ರೇಡಿಂಗು ಇನ್ವೆಸ್ಟ್ಮೆಂಟ್ ಎರಡೂ ಮಾಡ್ತಾ ಇರೋದ್ರಿಂದ ಒಂದು ಮಾತು ಹೇಳ್ತೀನಿ, ಟ್ರೇಡಿಂಗ್ ಮಾತ್ರ ಮಾಡಬೇಡಿ ಈ ಮಾರ್ಕೆಟಲ್ಲಿ. ಅಂದರೆ ಇನ್ವೆಸ್ಟ್ಮೆಂಟ್ ಕಡೆ ಇದ್ದವರು, ಟ್ರೇಡರ್ ಆಗಿಯೇ ಇರುವಂಥವ್ರ ವಿಚಾರ ಬೇರೆ. ಇನ್ವೆಸ್ಟ್ಮೆಂಟ್ ಇದ್ದಂಥವರು, ಇನ್ವೆಸ್ಟ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದವರು ದಯವಿಟ್ಟು ಟ್ರೇಡ್ ಮಾಡಬೇಡಿ. ಯಾಕಂದರೆ ಈ ಮಾರ್ಕೆಟ್ ಟ್ರೇಡರ್ಗಳನ್ನು ಉಳಿಸೋದಿಲ್ಲ. ನಿಮಗೆ ಈಗಾಗಲೇ ಗೊತ್ತಾಗಿದೆ ಇಷ್ಟು ಕಡಿಮೆ ವಾಲಟೈಲಿಟಿ ಇಲ್ಲ. ವಿಕ್ಸ್ ಎಷ್ಟಿದೆ? 22-23 ಇದೆ. ಇದು 30-40 ಎಲ್ಲ ಆಗುತ್ತೆ. ಇದು ಅವತ್ತು ಸ್ಥಿತಿ ಹೇಗಿರ್ಬೋದು ವಿಚಾರ ಮಾಡಿ. ಜಸ್ಟ್ 22ನಲ್ಲೇ ಈ ಥರ ಆಗ್ತಾಯಿದೆ ಪರಿಸ್ಥಿತಿ. ಸೊ ನೀವು ಟ್ರೇಡ್ ಮಾಡಿ ಕಳ್ಕೊಳ್ಳೋದ್ರಿಂದ ನಿಮಗೂ ನಷ್ಟ, ಅದು ದೇಶಕ್ಕೂ ನಷ್ಟ. ಯಾಕಂದರೆ ಆ ದುಡ್ಡೆಲ್ಲ ಹೊರಗಡೆ ಹೋಗುತ್ತೆ. FIIs ಎಲ್ಲ ಈಗ ನಾವು ಕಳ್ಕೊಂಡು ದುಡ್ಡು ಹೋಗೋದು ಅಲ್ಲಿಗೆ, ಅವರೇ ಪ್ರಾಫಿಟ್ ಮಾಡೋದು. ಸೊ ಇದು ಇಬ್ಬರಿಗೂ ನಷ್ಟ. ಮಾರ್ಕೆಟ್ ಸಹ ಬೇಸ್ ವೀಕ್ ಆಗ್ತಾ ಹೋಗುತ್ತೆ. ಇನ್ವೆಸ್ಟ್ ಮಾಡಿರೋ ದುಡ್ಡು ಹಾಗೇ ಇದ್ದರೆ ಮಾರ್ಕೆಟ್ ಸಹ ಬೀಳೋಲ್ಲ ಓವರಾಲ್. ಈಗ ಒಬ್ಬರಿಂದ ಏನಾಗುತ್ತೆ, ಏನೂ ಆಗೋಲ್ಲ, ಬಟ್ ಎಲ್ಲರಿಂದ ಆಗುತ್ತೆ ನಿಧಾನವಾಗಿ. ಸೊ ನೀವು ಎಷ್ಟು ಕಳ್ಕೊಳ್ತೀರೋ ಇದು ಎರಡರ ರೀತಿಯಲ್ಲೂ ನಷ್ಟ ಆಗುತ್ತೆ. ಹಾಗಾಗಿ ಟ್ರೇಡ್ ಮಾಡಿ FIIಸ್ಗೋ ಅಥವಾ ಹೊರಗಡೆಯವ್ರಿಗೋ ಸುಲಭ ಮಾಡಿಕೊಡ್ಬೇಡಿ. ಆದಷ್ಟು ಟ್ರೇಡ್ ಕಡಿಮೆ ಮಾಡಿ. ಟ್ರೇಡರೇ ಆಗಬೇಕು ಅಂತಿದ್ದರೆ ಅದ್ರ ಬಗ್ಗೆ ಏನು ಅಂತ ಕಲಿತು ಟ್ರೇಡರ್ ಆಗಿ ಹೊರತಾಗಿ ನೀವು ಟ್ರೇಡ್ ಮಾಡೋದ್ರಿಂದ ಡೆಫಿನೆಟ್ಲಿ ನಷ್ಟ ಆಗುತ್ತೆ. ಅದರಲ್ಲೂ ಈ ಥರದ ವಾಲಟೈಲ್ ಮಾರ್ಕೆಟಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ. ಯಾಕಂದರೆ ಯಾವ ಲೆವೆಲ್ ಸಹ ಇಲ್ಲಿ ಸೇಫ್ ಅಲ್ಲ, ಯಾವ ಲೆವೆಲ್ಲು ಉಳ್ಕೊಳ್ಳೋದಿಲ್ಲ. ನೀವು ಸ್ಟಾಪ್ ಲಾಸ್ ದೊಡ್ಡದು ಹಾಕಿದ್ರೆ ಒಂದೇ ಸ್ಟಾಪ್ ಲಾಸ್ ಹಿಟ್ ಆದ್ರೂ ದೊಡ್ಡ ಲಾಸ್ ಆಗುತ್ತೆ. ಚಿಕ್ಕ ಸ್ಟಾಪ್ ಲಾಸ್ ಹಾಕಿದ್ರೆ ಹಿಟ್ ಆಗುತ್ತೆ. ಇಲ್ಲಿ ಸಕ್ಸಸ್ ಎಲ್ಲಿದೆ ಇದರಲ್ಲಿ? ಒಂದೋ ನೀವು 10 ಟ್ರೇಡಲ್ಲಿ 8-9 ಟ್ರೇಡ್ ಸಣ್ಣ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಹೊಡೆಸ್ಕೊಳ್ಬೇಕು ಚಿಕ್ಕ ಲಾಸ್. ಅಥವಾ ದೊಡ್ಡ ಸ್ಟಾಪ್ ಲಾಸ್ ಹಾಕೋಣ ಅಂತ ಹೋದರೆ ಒಂದೇ ಸ್ಟಾಪ್ ಲಾಸ್ ಹಿಟ್ ಆದ್ರೂ ದೊಡ್ಡ ಲಾಸ್ ಆಗುತ್ತೆ, ಅದು ಒಂದರಿಂದನೇ. ಈ ಮಾರ್ಕೆಟ್ ವಾಲಟೈಲಿಟಿ ಇರೋದು ಪ್ರಾಬ್ಲಮ್ಮೇ ಇದು ರಿಟೇಲರ್ಸ್ಗೆ. ಹಾಗಾಗಿ ಇದು ಸ್ಟಾಪ್ ಲಾಸಿಂದ ಅಥವಾ ಪ್ರೈಸ್ ಆ್ಯಕ್ಷನ್ ಮೇಲೆ ಟ್ರೇಡ್ ಮಾಡುವಂಥ ಮಾರ್ಕೆಟ್ ಅಲ್ಲ ಟ್ರೇಡರ್ಸಿಗೆ. ಇದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋ ಮೇಲೆ ಟ್ರೇಡ್ ಮಾಡಬೇಕಾದದ್ದು ಆ್ಯಂಡ್ ಸ್ಟ್ರಾಟಜಿಕ್ ಆಗಿ. ಸೊ ಆದಷ್ಟು ಟ್ರೇಡಿಂಗಿಂದ ದೂರ ಇರಿ.
ಇಲ್ಲಾಂದರೆ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ. ಇನ್ವೆಸ್ಟರ್ಸಿಗೂ ಅಷ್ಟೇ ಗಡಿಬಿಡಿ ಬಿದ್ದು ಸಿಕ್ಕ ಸ್ಟಾಕ್ ಈಗ ದುಡ್ಡಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದರೆ ತುಂಬ ಮೇಲೆ ಸಿಕ್ಕಾಕ್ಕೊಳ್ತೀರಿ. ಕೆಳಗಡೆ ಹೋಗುತ್ತೆ, ಎಷ್ಟೋ ಸ್ಟಾಕ್ ಮೇಲೆ ಬರುತ್ತೆ ಆದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನೀವು ಕಾಯ್ತಾ ಇರಬೇಕಾಗತ್ತೆ 2 ಇಯರ್ಸ್ 3 ಇಯರ್ಸ್, ಎಷ್ಟಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಗಡಿಬಿಡಿ ಮಾಡೋದರಿಂದ ಇನ್ವೆಸ್ಟರ್ಸಿಗೂ ಸಹ ನಷ್ಟವೇ ಹೊರತಾಗಿ. ಇನ್ನೊಂದು ಮಾತು, ಇದನ್ನು ಮೊದಲೇ ಹೇಳಬೇಕಿತ್ತು, ಹಿಂದೆಯೂ ಹೇಳಿದ್ದಿದ್ದು, ರಿಪೀಟ್ ಅಷ್ಟೇ. ಯಾಕೆ ರಿಪೀಟ್ ಮಾಡ್ತೀನಿ ಕೆಲವೊಂದು ಅಂದರೆ, ಪರಿಸ್ಥಿತಿ ಚೆನ್ನಾಗಿರುವಾಗ ಆ ಮಾತುಗಳು ನಾನು ಹೇಳಿದ್ರೂ ಸಹ ಜನರ ಕಿವಿಗೆ ಹೋಗೋದಿಲ್ಲ. ಯಾಕಂದರೆ ಬುಲ್ ಅನ್ನೋದು ಬೇರನ್ನು ತೋರಿಸೋದಕ್ಕೆ ರೆಡಿನೇ ಇರೋದಿಲ್ಲ. ಆವಾಗ ಹೇಗಿರುತ್ತೆ ಪರಿಸ್ಥಿತಿ ಅಂದರೆ, ಆ ಕರಡಿ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ, ಮರಿಯಾಗಿರುತ್ತೆ, ಇನ್ನೆಲ್ಲೋ ಇರುತ್ತೆ, ಹಿಂದ್ಗಡೆ ಇರುತ್ತೆ ಪರದೆ, ಬಟ್ ಫುಡ್ಡನ್ನು ತಿಂತಾ ಇರುತ್ತೆ ಚೆನ್ನಾಗಿದೆ ಅಷ್ಟು ಬರೋದಕ್ಕೆ, ಆದರೆ ಕಾಣಿಸ್ಕೊಳ್ಳೋದಿಲ್ಲ. ಆ ಟೈಮಲ್ಲಿ ನಾವು ಅದ್ರ ಬಗ್ಗೆ ಹೇಳಿದ್ರೆ ಜನರಿಗೆ ಏನೋ ಹಿತ ಅಲ್ಲ, ಅದೊಂಥರ. ಈಗ ನೋಡಿ, 18,000 ಇದ್ದಾಗ ಜನರಿಗೆ ಇಷ್ಟ ಆಗಬೇಕಾದ್ರೆ ಏನು ಹೇಳಬೇಕಿತ್ತು? ಟೈಟಲ್ಗಳಲ್ಲೆಲ್ಲ 21,000 ನಿಫ್ಟಿ, 50,000 ನಿಫ್ಟಿ. ಆವಾಗ ಎಲ್ಲ ಜನ ಹೋಗಿ 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 ನೋಡೋರು. ಇಲ್ಲಿ ಯಾರೋ ಒಬ್ಬನು 12,000 ನಿಫ್ಟಿ ಅಂತ ಹಾಕಿದ್ರೆ ಬರೋದಿಲ್ಲ ಜನ. ಈಗ 20,000 ನಿಫ್ಟಿ ಅಂತ ಹೇಳಿದ್ರೆ ಯಾರೂ ಬರೋಲ್ಲ. ಈಗ 10,000 ನಿಫ್ಟಿ ಅಂತ ಹೇಳಬೇಕು, ಆವಾಗ ಬರ್ತಾರೆ. ಬಟ್ ಮಾರ್ಕೆಟ್ ಹಾಗಲ್ಲ, ಈ ಥರ ಹೇಳೋದ್ರಿಂದ ಇದರಿಂದ ಬರೋಲ್ಲ. ಹಾಗಾಗಿ ಆ ಮಾತನ್ನು ರಿಪೀಟ್ ಮಾಡ್ತೀನಿ. ನನ್ನ ಮಾತಲ್ಲ ಅದು, ಆಲ್ರೆಡಿ 2 ಸಲ ಹೇಳಿದ್ದೀನಿ, 3ನೇ ಸಲ ಜೆಸ್ಸಿ ಲಿವರ್ಮೋರ್ ಹೇಳಿರೋದು. ಅವತ್ತು ಅದು ಸತ್ಯ ಅಂತ ಒಬ್ರಿಗೂ ಅನಿಸಿರಲ್ಲ, ನಂಗೆ ಗೊತ್ತಿದ್ದು. ಏನಂದರೆ, ರಿಟೇಲ್ ಇನ್ವೆಸ್ಟರ್ಸೇ ನಿಜವಾದ ಗ್ಯಾಂಬ್ಲರ್ಸು, ಜೆಸ್ಸಿ ಲಿವರ್ಮೋರ್ ಹೇಳಿರೋದು. ಅದು ಯಾರು ಅಂತ ಬೇಕಾದರೆ ಗೂಗಲಲ್ಲಿ ಹುಡುಕಿ ನೋಡಿ, ಮಾರ್ಕೆಟಲ್ಲೇ ಅವನ ಹೆಸರೇನಿದೆ, ಎಷ್ಟು ದೊಡ್ಡ ಜನ ಅಂತ. ಯಾವತ್ತೂ ಹೇಳಿರೋದು, ರಿಟೇಲ್ ಇನ್ವೆಸ್ಟರ್ಸ್ ನಿಜವಾದ ಗ್ಯಾಂಬ್ಲರ್ಸು ಅಂತ. ಇದು ಅವತ್ತು ಹೇಳಿದಾಗ ಅರ್ಥ ಆಗಿರಲ್ಲ. 18,500 ಇದ್ದಾಗ ನಾವೇನು ಗ್ಯಾಂಬಲ್ ಮಾಡ್ತಾಯಿದ್ದೀವಿ, ನಾವೇನು ಗ್ಯಾಂಬ್ಲಿಂಗ್ ಮಾಡ್ತಾಯಿದ್ದೀವಿ, ಮಾಡ್ತಾ ಇಲ್ಲ ಅಂತ. ಯಾಕೆ ಅವನು ಹೇಳಿರೋದು ಅಂದರೆ ಎಕ್ಸ್ಪ್ಲನೇಷನ್ ಇದೆ. ಇವರಿಗೆ ಸ್ಟಾಪ್ ಲಾಸ್ ಇಲ್ಲ, ಕ್ವಾಲಿಟಿ ಇಲ್ಲ ಸ್ಟಾಕ್ಸಲ್ಲಿ, ಏನಿಲ್ಲ. ಸುಮ್ಮನೆ ಯಾವುದೋ ಒಂದು ಸ್ಟಾಕನ್ನು ತೊಗೊಂಡು ಬೀಳ್ತಾ ಇರುವಾಗ ನೋಡ್ತಾ ಇರ್ತಾರೆ, ಬೀಳ್ತಾ ಇರುತ್ತೆ. ಇದು ಗ್ಯಾಂಬ್ಲಿಂಗ್ ಅಲ್ವಾ? ಹಾಗಾಗಿ ಓನ್ಲಿ ಟ್ರೇಡಿಂಗಲ್ಲಿ ಗ್ಯಾಂಬ್ಲಿಂಗ್ ಇಲ್ಲ, ಇನ್ವೆಸ್ಟ್ಮೆಂಟಲ್ಲಿ ಗ್ಯಾಂಬ್ಲಿಂಗ್ ಇದೆ. ಟ್ರೇಡರ್ಸ್ ಎಲ್ಲೋ ಒಂದು ಸ್ಟಾಪ್ ಲಾಸ್ ಅಲ್ಲಿ ಇಟ್ಕೊಂಡಿರ್ತಾರೆ, ಸಿಸ್ಟಮೆಟಿಕ್ ಆಗಿ ಮಾಡೋದಾದರೆ ಹೊರಬಿದ್ದು ಬರ್ತಾರೆ ಒಂದಿಷ್ಟು ಲಾಸ್ ಆದ್ರೂ. ಇನ್ವೆಸ್ಟರ್ಸ್ ಹಾಗಿಲ್ಲ, ಆ ಸ್ಟಾಕ್ ಮುಳುಗಿ ಹೋಗೋವರೆಗೂ ಇಟ್ಕೊಂಡಿರ್ತಾರೆ. 10 ವರ್ಷದ ಹಿಂದೆ ಬೈ ಮಾಡಿರೋ ಸುಜಲಾನ್ ಯೂನಿಟೆಕ್ಗಳು ಎಷ್ಟೋ ಜನರ ಹತ್ರ ಈಗಲೂ ಇರುತ್ತೆ, ಇನ್ನೂ 10 ವರ್ಷ ಕೂತದಿಗೂ ಇರುತ್ತೆ. ಅದು ಯಾಕಿದೆ? ಜೆಸ್ಸಿ ಲಿವರ್ಮೋರ್ ಹೇಳಿರೋದು. ಇದು ನಾನು 6 ತಿಂಗಳ ಹಿಂದೆನೂ ಹೇಳಿದ್ದೆ. ಅವತ್ತು ಇದು ಸರಿ ಅಂತ ಅನಿಸಿರಲಿಲ್ಲ ಜನರಿಗೆ. ಇನ್ವೆಸ್ಟರ್ಸ್ ಹೇಗೆ ಗ್ಯಾಂಬ್ಲರ್ ಆಗ್ತಾರೆ ಅಂತ ಅವ್ರಿಗೆ ಅನಿಸಿತ್ತು. ಬಹುಶಃ ಆ ಟೈಮಲ್ಲಿ ಅನ್ಸೋದೇನೆಂದರೆ, ಅವ್ನು ಜೆಸ್ಸಿ ಲಿವರ್ಮೋರ್ ಯಾರೋ ಸರಿ ಇಲ್ಲ ಅಂತ, ಅವ್ನ ಮಾತು ಕೇಳ್ತಾ ಇರೋ ನಾನು ಇನ್ನೂ ಸರಿ ಇಲ್ಲ ಅಂತ. ಈಗ ಗೊತ್ತಾಗ್ತಾ ಇದೆ ಸರಿ ಇಲ್ಲದೆ ಇರೋದು ಯಾರು ಅಂತ, ಜೆಸ್ಸಿ ಲಿವರ್ಮೋರಾ ಅಲ್ಲ. ಅಂದರೆ ಆ ಸಿಚುವೇಶನ್ ಬಂದಾಗ ಮಾತ್ರ ನಮಗೆ ಆ ಮಾತಿನ ಬೆಲೆ ಗೊತ್ತಾಗುತ್ತೆ, ಅದರ ಅರ್ಥ ನಿಜವಾದಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಯಾರಿಗೂ ಹೇಳಿದಾರೆ ನಮಗಲ್ಲ ಅಂತ ಅನ್ಸೋದು. ಬಟ್ ಜನರಲಿ ಅದು ಎಲ್ರಿಗೂ ಅಪ್ಲಿಕಬಲ್. ಸೊ ಇನ್ವೆಸ್ಟರ್ಸ್, ರಿಟೇಲ್ ಇನ್ವೆಸ್ಟರ್ಸ್, ರಿಯಲ್ ಗ್ಯಾಂಬ್ಲರ್ಸ್. ಇವತ್ತು ಅದು ಅರ್ಥ ಆಗ್ತಾ ಇದೆ, ಇನ್ನು ಮುಂದೆ ಇನ್ನೂ ಅರ್ಥ ಆಗಲಿಕ್ಕಿದೆ. ಸೊ ಆದಷ್ಟು ಆ ಥರ ಯಾವುದ್ಯಾವುದೋ ಸ್ಟಾಕ್ ಸಿಕ್ತು, ಇನ್ವೆಸ್ಟ್ ಮಾಡಿಬಿಡೋಣ, ದುಡ್ಡು ಬಂದುಬಿಡುತ್ತೆ, ಡೆಫಿನೆಟ್ಲಿ ಬರೋದಿಲ್ಲ. ಟಾಪಲ್ಲಿರಿ, ಟಾಪ್ ಸ್ಟಾಕ್ಗಳಲ್ಲಿ. ಇನ್ನೂ ಜಾಸ್ತಿ ಗೊತ್ತಿಲ್ಲ ಅಂತಾದರೆ ಇಂಡೆಕ್ಸಲ್ಲಿರಿ. ಇಂಡೆಕ್ಸ್ ಇನ್ವೆಸ್ಟ್ಮೆಂಟ್ ಹೇಗೆ ಅಂತ ತುಂಬ ಸಲ ಹೇಳಿದ್ದೀನಿ. ನಿಫ್ಟಿ ಬೀಸ್ ಆ್ಯಂಡ್ ಬ್ಯಾಂಕ್ ಬೀಸ್ ಇದೆ. ಬ್ಯಾಂಕ್ಗಿಂತ ನಿಫ್ಟಿ ಸೇಫ್, ಯಾಕಂದರೆ 50 ಸ್ಟಾಕ್ಸ್ ಇರುತ್ತೆ, ಯಾವತ್ತೂ ಮುಳುಗಿ ಹೋಗೋದಿಲ್ಲ. ಕರೆಕ್ಷನ್ ಆಗ್ಬೋದು, ಮತ್ತೆ ಮೇಲೆ ಬರುತ್ತೆ. ಒಂದೇ ಸಲ ದೊಡ್ಡ ಅಮೌಂಟನ್ನು ಹಾಕೋದಕ್ಕಿಂತ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಗ್ರೋತನ್ನು ಕೊಡುತ್ತೆ. ಕೆಳಗಡೆ ಎಷ್ಟು ಬೇಕಾದರೂ ಹೋಗ್ಬೋದು, ಬಟ್ ಅಲ್ಲೇ ನಿಲ್ಲೋದಿಲ್ಲ. ಒಂದು ಮಾತನ್ನು ಮತ್ತೆ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಅದೆಷ್ಟೇ ಕೆಟ್ಟ ನ್ಯೂಸ್ಗಳು ಬರಲಿ, ಅದೇನೇ ಆಗಲಿ, ದೇಶ ಮುಳುಗಿ ಹೋಗೋದಿಲ್ಲ. ಈ ನ್ಯೂಸ್ಗಳು, ಈ ಮೀಡಿಯಾಗಳು ಆ ಥರದ ಸುದ್ದಿಗಳನ್ನು ತಂದು ಹಾಕ್ತವೆ. ಆ್ಯಕ್ಚುಲಿ ಏನಿರುತ್ತೋ ನೋಡಿ, ಇನ್ನೊಂದು ವಿಚಾರ ಹೇಳಬೇಕು. ಪ್ರತಿಯೊಂದು ವ್ಯಕ್ತಿ, ಇದು ಮಾರ್ಕೆಟಿಂಗ್ ಮಾತ್ರ ಅಪ್ಲಿಕಬಲ್ ಅಲ್ಲ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಸಿಚುವೇಶನ್, ಪ್ರತಿಯೊಂದು ವ್ಯವಸ್ಥೆ ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್ ಮೇಲೆ ರನ್ ಆಗುತ್ತೆ. ಇದೊಂಥರ ವಿಶೇಷವಾಗಿದೆ ವಿಚಾರ. ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್, ಇದೇನಿದು ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್? ನಾವು ಫ್ಯೂಚರಲ್ಲಿ ಆಪ್ಷನ್ಸಲ್ಲಿ ಮಾತ್ರ ನೋಡಿದ್ವಲ್ಲ ಅಂತ ಅನಿಸ್ಬೋದು. ನೋಡಿ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನಲ್ಲಿ ವಿಶೇಷವಾದ್ದೇನೂ ಇರೋದಿಲ್ಲ ಹೊರಗಡೆ. ಅಂದರೆ ಆ್ಯಕ್ಚುಲಿ ಅವನ ತಾಕತ್ತು ಕಡಿಮೆ ಇರುತ್ತೆ ಒಳಗೆ. ಹೊರಗಡೆ ಮಾತ್ರ ಅವನ ಬಗ್ಗೆ ಭಾಳ ಜನ ಆಡ್ಕೊಳ್ತಿರ್ತಾರೆ, ಚೆನ್ನಾಗೇ ಇದ್ದಾನೆ ಅಂತ ಹೊಗಳ್ತಿರ್ತಾರೆ, ಹೀಗೇನೋ ಇರುತ್ತೆ. ಅಂದರೆ
ಅವನು ಪ್ರೀಮಿಯಮನ್ನು ಮೇಂಟೈನ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾನೆ. ಅವನು ತನ್ನಲ್ಲಿ ಇರೋದಕ್ಕಿಂತ ಹೆಚ್ಚನ್ನು ಹೊರಗಡೆ ತೋರಿಸ್ಕೊಳ್ತಾ ಇದ್ದಾನೆ. ಜನ ಆ ಥರ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದು ಪ್ರೀಮಿಯಮ್. ಈ ಪ್ರೀಮಿಯಮ್ ತುಂಬ ಪ್ರೀಮಿಯಮ್ ಬಂದುಬಿಟ್ರೆ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಹೈಪ್ ಕೊಡ್ತಾ ಒಳಗಡೆ ಏನೂ ಇರೋದಿಲ್ಲ, ಹೊರಗಡೆ ತುಂಬ ದೊಡ್ಡ ಜನ ಅನ್ನೋ ಥರ ಫೀಲ್ ಆಗಿಬಿಡೋ ಥರ ಮಾಡಿರ್ತಾರೆ. ಸ್ವಲ್ಪ ದಿನಕ್ಕೆ ಏನಾಗುತ್ತೆ, ಯಾರೋ ಒಬ್ಬ ಹೇಳ್ತಾನೆ, ನನಗೆ ಗೊತ್ತು ಅವನು ರಿಯಾಲಿಟಿ ಅವ್ರು ಹೀಗಿಲ್ಲ ಅಂತ. ಅವಾಗ ಏನಾಗುತ್ತೆ, ಆ ಪ್ರೀಮಿಯಂ ಬಿದ್ದೋಗ್ಬಿಡುತ್ತೆ. ಅದು ಗೊತ್ತಾಗ್ತಾ ಹೋದ ಹಾಗೆ ಪ್ರೀಮಿಯಂ ಡೌನ್ ಆಗ್ತಾ ಬಂದ್ಬಿಡುತ್ತೆ. ಅಂದರೆ ಯಾರು ಪ್ರೀಮಿಯಮಲ್ಲಿ ಇರ್ತಾರೋ, ಯಾವ ಸಿಸ್ಟಮ್ ಪ್ರೀಮಿಯಮಲ್ಲಿ ಇರುತ್ತೋ ಇದು ಯಾವತ್ತೂ ಡೇಂಜರ್. ಈ ಆಪ್ಷನಲ್ಲೂ ನೋಡಿ ಪ್ರೀಮಿಯಂ ಟೈಮ್ ವ್ಯಾಲ್ಯೂ ಇರುತ್ತೆ. ಇದು ಭಾಳ ದಿವಸ ಇರೋದಿಲ್ಲ, ಅದಕ್ಕೊಂದು ವ್ಯಾಲಿಡಿಟಿ ಇರುತ್ತೆ, ಅಲ್ಲಿಗೆ ಹೋಗ್ಬಿಡುತ್ತೆ, ಅದು 0. ಇನ್ನೊಂದು ಥರದ ಜನ ಡಿಸ್ಕೌಂಟ್. ಇದು ಒಳ್ಳೆಯದೇನಲ್ಲ, ಯಾಕಂದರೆ ಅವ್ರ ಹತ್ರ ತುಂಬ ಟ್ಯಾಲೆಂಟ್ ಇರುತ್ತೆ, ತುಂಬ ವಿಷಯ ಇರುತ್ತೆ, ಎಲ್ಲ ಇರುತ್ತೆ. ಅವ್ರು ಹೊರಗಡೆ ಹೇಳೋದೇ ಇಲ್ಲ, ಅವ್ರಿಗೆ ತೋರಿಸ್ಕೊಳ್ಳೋಕೆ ಬರೋದೇ ಇಲ್ಲ. ಇವರು ಡಿಸ್ಕೌಂಟಲ್ಲೇ ಇರ್ತಾರೆ. ಹೊರಗಡೆಯಿಂದ ಜನ ಏನು ಮಾಡ್ತಾರೆ, ಇವನೇನೋ ಮಾಮೂಲಿ ಜನ ಅಂತ. ಆದರೆ ಆ್ಯಕ್ಚುಲಿ ಅಲ್ಲೊಂದಿಷ್ಟು ತುಂಬ ಪವರ್ ಇರುತ್ತೆ, ತುಂಬ ಏನೋ ಅವ್ರ ಹತ್ರ ಇರುತ್ತೆ. ಆದರೆ ಅದನ್ನು ಅವರು ಶೋ ಮಾಡೋಲ್ಲ, ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಹೊರಗಡೆ ಅವರ ವ್ಯಾಲ್ಯೂ ಡಿಸ್ಕೌಂಟಲ್ಲಿ ಹೋಗ್ತಾ ಇರುತ್ತೆ, ಗೊತ್ತೇ ಇಲ್ಲ. ಇದು ಪ್ರತಿಯೊಂದು ಸಿಸ್ಟಮಿಗೂ ಇದೆ, ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್. ನಾವು ಸಹ ನಮ್ಮ ಬಗ್ಗೆ ಯಾರೋ ಅಂದ್ಕೊಂಡಿರೋದು ಡಿಸ್ಕೌಂಟ್ ಇರುತ್ತೆ ಅಥವಾ ಪ್ರೀಮಿಯಮ್ ಇರುತ್ತೆ. ಫೇರ್ ವ್ಯಾಲ್ಯೂ ಅಂತ ಎಲ್ಲೂ ಇರೋಲ್ಲ, ಭಾಳ ರೇರ್ ಅದು. ಇವನೆಷ್ಟು ಅಂತ ಪಕ್ಕ ಏನು ಯಾರ ಹತ್ರ ಗೊತ್ತು ಮಾಡೋಕ್ಕಾಗಲ್ಲ. ಇಲ್ಲಿಯೂ ಅಷ್ಟೇ, ಈ ನ್ಯೂಸ್ಗಳೆಲ್ಲ ಏನು ಮಾಡ್ತವೆ ಅಂದರೆ ಡಿಸ್ಕೌಂಟನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತವೆ. ನಂಗೆ ಈಗ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅವರನ್ನೆಲ್ಲ ಅವ್ರ ಗೋಳು ಕೇಳಿಬಿಟ್ರೆ ಅವ್ರು ಮಾತಾಡೋದನ್ನು, ಈಗಲೇ ಇನ್ನೂ ಮಾರ್ಕೆಟ್ ಜಾಸ್ತಿ ಬಿದ್ದಿಲ್ಲ, ಈಗಲೇ ಅವ್ರು ಗೋಳಾಡೋದನ್ನು ನೋಡಿದ್ರೆ ಹಾಗಂತ ಅವ್ರು ಸಿಕ್ಕಾಕೊಂಡವರಲ್ಲ ಭಾಳ. ಆದರೆ ಈ ನ್ಯೂಸ್ಗಳನ್ನು ನೋಡಿ ಅವ್ರ ತಲೆ ಒಳಗಡೆ ಅದೆಷ್ಟು ಬಂದುಬಿಟ್ಟಿದೆ ಅಂದರೆ, ಇದು ಉದ್ಧಾರ ಆಗೋದೇ ಇಲ್ಲ, ಇದೆಲ್ಲ ಇನ್ನೂ ಭಾಳ ಏನೇನೋ ಆಗೋಗ್ಲಿಕ್ಕಿದೆ. ನಾನು ಹೇಳೋದು ನಿಜವಾಗ್ಲೂ ಅಂಥ ಸ್ಥಿತಿ ಏನಿಲ್ಲ. ನೀವು ಯಾವ ಮಟ್ಟಕ್ಕೆಲ್ಲ ಅಂದ್ಕೊಳ್ತಾ ಇದ್ದೀರೋ ಹಾಗೇನಿಲ್ಲ. ಇದೆಲ್ಲ ಯಾಕೆ ಬಂತು ನಿಮ್ಮ ತಲೆಗೆ ಅಂದರೆ, ಮೀಡಿಯಾಗಳು ನ್ಯೂಸ್ಗಳು ಎಲ್ಲ ಓದ್ತಿರಲ್ಲ ಇಡೀ ದಿವಸ ಕೂತ್ಕೊಂಡು, ಇದು ನಿಮ್ಮನ್ನು ಆ ಮಟ್ಟಕ್ಕೆ ಹೆದರಿಸ್ಬಿಟ್ಟಿದೆ. ಇದೇನಾಗುತ್ತೆ, ನಿಜವಾಗ್ಲೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಯಾವಾಗ ಲಾಭ ಮಾಡಬೇಕಿತ್ತೋ ಆವಾಗ ನಿಮಗೆ ದುಡ್ಡು ಹಾಕೋದಕ್ಕೆ ಬಿಡೋಲ್ಲ, ಹೆದರಿಸುತ್ತೆ. ದುಡ್ಡಿರುತ್ತೆ, ದುಡ್ಡಿದ್ರೂ ಹಾಕೋಲ್ಲ ನೀವು. ಮುಗೋದಿತ್ತು, ದೇಶದ ಭವಿಷ್ಯವೇ ಮುಗಿದೋಯ್ತು ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಸೊ ಅಂದರೆ ನೀವು ನಿಮಗೆ ಡಿಸ್ಕೌಂಟಲ್ಲಿ ಇರೋ ಥರ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗಿದೆ, ನೀವು ಫೇರ್ ವ್ಯಾಲ್ಯೂ ಕಡೆ ಬರ್ತಾ ಇಲ್ಲ. ಇನ್ನು ಕೆಲವರು ಪ್ರೀಮಿಯಮಲ್ಲಿ ಇರ್ತಾರೆ, ಅವ್ರಿಗೆ ಅದು ಎಷ್ಟೇ ಸಮಸ್ಯೆ ಇದ್ರೂ ಇಲ್ಲ ಇದು 25,000ಕ್ಕೆ ನಿಫ್ಟಿ ಹೋಗುತ್ತೆ, ಅವ್ನು ಕಂಪ್ಲೀಟ್ ಪ್ರೀಮಿಯಮ್ ಯಾವತ್ತು. ಅಂದರೆ ಇಲ್ಲಿ ಫೇರ್ ವ್ಯಾಲ್ಯೂ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ನ್ಯೂಸ್ಗಳು ಎಷ್ಟು ಬರ್ತಾಯಿದ್ರು, ಅದು ಎಷ್ಟೇ ಜನ ಎಷ್ಟು ಕೂಗ್ತಾಯಿದ್ರು ನಾವು ಒಂದು ರಿಯಾಲಿಟಿನ ಹುಡುಕಬೇಕು. ಆ್ಯಕ್ಚುಲಿ ಏನಾಗ್ತಾ ಇದೆ, ನಾವು ಪರ್ಫೆಕ್ಟಾಗಿ ಫೇರ್ ವ್ಯಾಲ್ಯೂ ಹುಡುಕಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದಿಷ್ಟು ಹತ್ರದ್ದು ಜನ ಕೂಗೋದ್ರ ಮೇಲೆ ನಾವು ಡಿಸೈಡ್ ಮಾಡೋದು ಬೇಡ. ಹಾಗಾಗಿ ಇಲ್ಲಿ ಇನ್ವೆಸ್ಟರ್ಸು ವಿಚಾರ ಮಾಡಿ, ಅದೆಷ್ಟೇ ಯಾರೇ ಕೂಗ್ತಾ ಇರಲಿ, ಏನೇ ಆಗಲಿ, ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ, ಅದೆಲ್ಲ ಸಹಜ. ಬಟ್ ಮೇಲೆ ಬರುತ್ತೆ, ಮುಳುಗು ಹೋಗುವಂಥದ್ದು ಏನೂ ಆಗೋದಿಲ್ಲ.